ಅಮೆರಿಕ ಇರಾನ್ ನಡುವೆ ಸಂಘರ್ಷ ತೀವ್ರವಾಗಿ ಭುಗಿಲೆದ್ದಿದ್ದು ಇರಾನ್ ಮೇಲೆ ಅಮೆರಿಕದ ದಾಳಿ ಮುಂದುವರಿತಾ ಇದೆ. ಮತ್ತೆ ಈಗ ಇರಾನ್ ಅಮೆರಿಕದ ಸಂಘರ್ಷ ತೀವ್ರವಾಗ್ತಾ ಇದ್ದು 5ನೇ ಸುತ್ತಿನ ದಾಳಿ ನಡೆಸಿತು ಅಮೆರಿಕ. ಇರಾನ್ನಿಂದ ಹಡಗುಗಳ ಮೇಲೆ ದಾಳಿಯಾದದ್ದನ್ನ ಖಂಡಿಸಿ ಇರಾನ್ ಮೇಲೆ ಮತ್ತೆ ಇನ್ನಷ್ಟು ದಾಳಿಯನ್ನ ತೀವ್ರಗೊಳಿಸಿತು ಅಮೆರಿಕ. ಪಶ್ಚಿಮ ಇರಾನ್ನ ಮೇಲೆ ಆದಂತಹ ಅಮೆರಿಕದ ಭೀಕರ ದಾಳಿಯಲ್ಲಿ ಇದರಲ್ಲೂ ಮಧ್ಯರಾತ್ರಿ ಏನು ಬಾಂಬ್ ದಾಳಿ ಆಯಿತು. ಖುಜೆಸ್ತಾನ ಪ್ರಾಂತ್ಯದಲ್ಲಿರುವಂತಹ ಇರಾನ್ ಏರ್ಪೋರ್ಟ್ ಏನಿದೆ, ಏರ್ಪೋರ್ಟ್ ಧ್ವಂಸ ಆಗಿದೆ. ವಾಯುದಾಳಿಗೆ ಇರಾನ್ ಬಳಸ್ತಾ ಇದ್ದಂತಹ ಏರ್ಪೋರ್ಟ್ ಅದು. ತೈಲ ಘಟಕಗಳನ್ನು ಹೊಂದಿರುವಂತಹ ಪ್ರಾಂತ್ಯ ಖುಜೆಸ್ತಾನ್. ಇರಾನ್ನ ಏರ್ ಫೋರ್ಸ್ ನೆಲೆಗಳ ಮೇಲೆ ಭೀಕರವಾದಂತಹ ದಾಳಿಯನ್ನ ನಡೆಸಲಾಗಿದೆ. ಪಶ್ಚಿಮ ಇರಾನ್ ಮೇಲೂ ಕೂಡ ಭೀಕರ ದಾಳಿ. ಮಧ್ಯರಾತ್ರಿ ಬಾಂಬ್ ದಾಳಿಯ ಬೆನ್ನಲ್ಲೇ ಹಗಲಿನಂತಹ ದೃಶ್ಯ ಕಂಡು ಬಂತು. ಅಂದ್ರೆ ಆ ಪರಿ ದಾಳಿಯಾಗಿದೆ. ಆ ಬಾಂಬ್ ದಾಳಿಯ ತೀವ್ರತೆ ಇದೆಯಲ್ಲ, ಆ ದಾಳಿಗೆ ಬೆಂಕಿ ಹೊತ್ತೇನು ಉರಿತು, ರಾತ್ರಿನೋ ಹಗಲೋ ಗೊತ್ತಾಗಲ್ಲ, ಆ ತರದ ಚಿತ್ರಣ. ಆದ್ರೆ ಇರಾನ್ ಸುಮ್ಮನೆ ಇಲ್ಲ. ಅಮೆರಿಕ ಇಸ್ರೇಲ್ ಮೇಲೆ ಇರಾನ್ ಕೂಡ ಪ್ರತಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳು ಮತ್ತು ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ ಮಳೆ. ಇರಾನ್ ತಾನ್ ಮಾಡ್ತಾ ಇರುವಂತಹ ದಾಳಿಯ ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಮಾಡ್ತಿರುವಂತಹ ಅಟ್ಯಾಕ್. ಹಾಗೆ ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಇರಾನ್ ಸೇನೆ ಶಾಕ್ ಕೊಟ್ಟಿದೆ. ಕತಾರ್, ಕುವೈತ್, ಒಮನ್, ಬಹರೇನ್ ಮೇಲೆ ಇರಾನ್ನ ದಾಳಿ. ಗಲ್ಫ್ ರಾಷ್ಟ್ರಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿದೆ ಇರಾನ್. ಹಾಗಾದ್ರೆ ದುಬೈ ಮೇಲೂ ಕೂಡ ಮಿಸೈಲ್ ದಾಳಿ ಮಾಡ್ತಾ ಇರಾನ್. ದುಬೈನ ಖ್ಯಾತ ಪಾಮ್ ಹೋಟೆಲ್ನಲ್ಲಿ ಸ್ಫೋಟ ಆಗಿದೆ. ಆ ಸ್ಫೋಟದ ಬಳಿಕ ಹೋಟೆಲ್ನಿಂದ ದಟ್ಟ ಹೊಗೆ ಎದ್ದಿದೆ. ಹರೀಶ್, ಮತ್ತೆ ಈ ಸಂಘರ್ಷ ಭುಗಿಲೆದ್ದಿರುವಂಥದ್ದು, ಅದರಲ್ಲೂ ಕೂಡ ಇರಾನ್ ಮೇಲೆ ಅಮೆರಿಕ ನಡೆಸ್ತಾ ಇರುವಂತಹ ದಾಳಿಯ ತೀವ್ರತೆಯನ್ನು ನೋಡ್ತಾ ಹೋದ್ರೆ ಇರಾನ್ ಕೂಡ ಸುಮ್ಮನೆ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಆದ್ರೆ ದುಬೈ ಮೇಲೂ ಕೂಡ ಮಿಸೈಲ್ ದಾಳಿ ಮಾಡ್ತಾ ಇದೆಯಾ, ಒಮನ್ ಈ ದಾಳಿಗಳನ್ನೆಲ್ಲ ಖಂಡಿಸ್ತಾ ಇದೆ. ಏನಾಗ್ತಾ ಇದೆ ಒಟ್ಟಾರೆ ಈ ಗಲ್ಫ್ ರಾಷ್ಟ್ರಗಳ ಯುದ್ಧದಲ್ಲಿ? ಮತ್ತಷ್ಟು ಸಂಘರ್ಷ ಎದುರಾಗ್ತಾ ಇದೆಯಾ? ಜೊತೆಗೆ ಜಗತ್ತು ಇನ್ನೇನೇನು ಎದುರಿಸಬೇಕಾಗತ್ತೆ ಅಂತ ಈ ದಾಳಿ ಪ್ರತಿದಾಳಿಯಿಂದ? ಪ್ರತಿಮಾ, ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷದ 2ನೇ ಅಧ್ಯಾಯ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 135 ದಿವಸಗಳ ಕಾಲ ಒಂದು ರೀತಿಯಾದಂಥ ಯುದ್ಧ ಇತ್ತು. ಖಮೇನಿಯ ಅಂತ್ಯಕ್ರಿಯೆ ಬಳಿಕ ಯುದ್ಧ ಮತ್ತಷ್ಟು ತೀವ್ರತೆಯನ್ನು ಪಡೆದಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಯಾವುದೇ ಹಡಗುಗಳು ಸಂಚಾರ ಮಾಡಿದರೂ ಕೂಡ ಅದು ಇರಾನ್ ಒಪ್ಪಿಗೆಯನ್ನೇ ಪಡೆದೇ ಆ ಹಡಗುಗಳು ಮುಂದೆ ಸಾಗಬೇಕು ಅನ್ನುವಂತಹದ್ದು ಇರಾನ್ನ ಒಂದು ಒತ್ತಡ ಆಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಹಡಗು ಇರಾನ್ ಒಪ್ಪಿಗೆ ಇಲ್ಲದೆ ಮುಂದೆ ಹೋಯಿತು ಅಂತಂದ್ರೆ ಅಲ್ಲಿ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಹೀಗಾಗಿ 3ಕ್ಕೂ ಹೆಚ್ಚು ಹಡಗುಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರುವಂತಹದ್ದು. ಇದಕ್ಕೆ ಈಗ ಅಮೆರಿಕ ಮತ್ತಷ್ಟು ಆಕ್ರೋಶಗೊಂಡಿರುವಂತಹದ್ದು. ಹಾಗಾಗಿ ಇರಾನ್ ಮೇಲೆ ಏಕಾಏಕಿ ದಾಳಿಯನ್ನ ಶುರು ಮಾಡಿತು. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ನಿರಂತರ ದಾಳಿಯನ್ನ ಮಾಡ್ತಾ ಇದೆ. ಖಮೇನಿ ಅಂತ್ಯಕ್ರಿಯೆಗೂ ಮುಂಚೆ ಸುಮಾರು 90 ಕಡೆಗಳಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ಮಾಡ್ತು. 90 ವಿವಿಧ ಪ್ರದೇಶಗಳ ಮೇಲೆ, ಅವು ಬಂದರ್ ಆಗಿರ್ಬೋದು ಮತ್ತೆ ಮಿಲಿಟರಿ ವ್ಯವಸ್ಥೆಗಳನ್ನು ಗುರಿಯಾಗಿರಿಸಿಕೊಂಡು ಅಮೆರಿಕ ನಿರಂತರ ದಾಳಿಯನ್ನ ಮಾಡ್ತು. ಇದಾದ ನಂತರ ಖಮೇನಿ ಅಂತ್ಯಕ್ರಿಯೆ ಮುಗಿದೋಗ್ಲಿ ಅನ್ನುವಂಥದ್ದನ್ನ ಇರಾನ್ ಕಾಯ್ತಾ ಇತ್ತು. ಖಮೇನಿ ಅವರ ಅಂತ್ಯಕ್ರಿಯೆ ಮುಗಿದೋಗಿದೆ. ಈಗ ಮತ್ತೊಮ್ಮೆ ದಾಳಿ ಶುರುವಾಗಿರುವಂಥದ್ದು. ಇರಾನ್ ಕೂಡ ಪ್ರತಿರೋಧವನ್ನು ಒಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಅಮೆರಿಕದ ಏರ್ ಬೇಸ್ ಆಗಿರ್ಬೋದು, ಕುವೈತ್, ಕತಾರ್, ಬಹ್ರೇನ್, ಜೋರ್ಡಾನ್ ಈ ದೇಶಗಳಲ್ಲಿರ್ತಕ್ಕಂತಹ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಇಂತಹ ದಾಳಿಯಲ್ಲಿ ಅನೇಕ ಅಲ್ಲಿ ಇರ್ತಕ್ಕಂತಹ ನಾಗರಿಕರಿಗೂ ಕೂಡ ಸಮಸ್ಯೆ ಆಗಿದೆ. ಸಾಕಷ್ಟು ಮಂದಿ ಗಾಯಗೊಳ್ತಾ ಇದ್ದಾರೆ. ಬಹುಮುಖ್ಯವಾಗಿ ಅಮೆರಿಕ ಏನು ದಾಳಿ ಮಾಡ್ತಿದೆ, ನಿನ್ನೆಯಿಂದ ಇವತ್ತಿನವರೆಗೆ ಸುಮಾರು ಇರಾನ್ನ 140 ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿ ದಾಳಿಯನ್ನು ಮಾಡಿತ್ತು. ಅವೆಲ್ಲವನ್ನು ಕೂಡ ಧ್ವಂಸ ಮಾಡಿದ್ದೀವಿ ಅನ್ನುವಂಥದ್ದನ್ನು ಅಮೆರಿಕ ಸೇನೆ ಹೇಳ್ಕೊಳ್ತಾ ಇದೆ. ಮತ್ತೆ ಈ ದಾಳಿ ನಿಲ್ಲೋದಿಲ್ಲ, ದಾಳಿ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಇರಾನ್ನ ವ್ಯಾಪಾರ ಕೇಂದ್ರಗಳಾದಂತಹ ಏನು ಬಂದರುಗಳಿದ್ದಾವೆ, ಇವುಗಳನ್ನು ಫಸ್ಟು ಅಮೆರಿಕ ಈಗ ಟಾರ್ಗೆಟ್ ಮಾಡ್ತಾ ಇರುವಂತಹದ್ದು. ಜೊತೆಗೆ ರೈಲು ವ್ಯವಸ್ಥೆ, ಹಳಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಅಮೆರಿಕ. ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದರ ಮೇಲೂ ಕೂಡ ಅಮೆರಿಕ ದಾಳಿಯನ್ನು ಮಾಡ್ತಾ ಇದೆ. ಮತ್ತು ಅದರಲ್ಲಿ ದಾಳಿಯಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ ಅನ್ನುವಂಥದ್ದನ್ನು ಈಗ ಅಮೆರಿಕ ಹೇಳ್ತಿರುವಂತಹದ್ದು. ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಇರಾನ್ ಒಂದು ದಾಳಿಯನ್ನು ಮಾಡಿದ್ರೆ ನಾವು ಅದರ 20 ಪಟ್ಟು ದಾಳಿಯನ್ನು ಮಾಡ್ತೇವೆ, 20 ಸಲ ನಾವು
ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ಮಾಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇರಾನ್ ಕೂಡ ಏನು ಬಗ್ತಾ ಇಲ್ಲ. ಇಷ್ಟು ದಿವಸಗಳ ಏನು ಕದನ ವಿರಾಮ ಸಮಯ ಇತ್ತು, ಇಂತಹ ಸಮಯದಲ್ಲಿ ಇರಾನ್ ಮತ್ತಷ್ಟು ಕ್ಷಿಪಣಿಗಳನ್ನು ತಯಾರಿಸಿಟ್ಕೊಂಡಿರುವಂತಹದ್ದು, ಮತ್ತೆ ಅಮೆರಿಕ ಕೂಡ ಮತ್ತಷ್ಟು ಯುದ್ಧಕ್ಕೆ ಸಿದ್ಧತೆಗಳನ್ನು ನಡೆಸಿತ್ತು ಅನ್ನುವಂತಹದ್ದು ವಾಸ್ತವ. ಇದರ ಮಧ್ಯದಲ್ಲಿ ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇದೆ, ಅಮೆರಿಕ ದಾಳಿಯನ್ನ ಮಾಡ್ತಾ ಇದೆ. ಇದರ ಎಫೆಕ್ಟ್ ಇಡೀ ವಿಶ್ವಕ್ಕೆ ಈಗ ತಡ್ತಾ ಇರುವಂತಹದ್ದು. ಸುಮಾರು $70ಗೆ ಏನು ಕಚ್ಚಾ ತೈಲ ಬೆಲೆ ಕುಸಿದಿತ್ತು, ಒಂದು ಬ್ಯಾರೆಲ್ನ ಕಚ್ಚಾ ತೈಲ ಬೆಲೆ ಈಗ $80ಗೆ ತಲುಪಿರುವಂತಹದ್ದು. ಹಿಂದೆ ಯಾವ ಸ್ಥಿತಿ ಇತ್ತು, ಯುದ್ಧ ಆರಂಭ ಆದಂತಹ ಸಂದರ್ಭದಲ್ಲಿ ಯಾವ ಸ್ಥಿತಿ ಇತ್ತು, ಈಗ ಅದೇ ಸ್ಥಿತಿಗೆ ಮರಳಿರುವಂತಹದ್ದು. ಮತ್ತೊಮ್ಮೆ ಯುದ್ಧ ಶುರುವಾಗಿದೆ. ಈ ಬಾರಿ ಯುದ್ಧ ಶುರುವಾಗಿರುವಂತಹದ್ದು ಇದು ಸಾಮಾನ್ಯದಲ್ಲ. ಸಾಕಷ್ಟು ರೀತಿಯಂಥ ಪ್ರತಿದಾಳಿಗಳು ತೀವ್ರ ಸ್ವರೂಪವನ್ನು ಪಡೆದಿರುವಂತಹದ್ದು. ಇದರ ಎಫೆಕ್ಟ್ ಗಲ್ಫ್ ರಾಷ್ಟ್ರಗಳ ಇತರ ರಾಷ್ಟ್ರಗಳಿಗೆ ಅನುಭವಿಸುವಂತಾಗಿದೆ. ದುಬೈ ಮೇಲೂ ಕೂಡ ದಾಳಿ ಆಗಿದೆ, ಪಾಮ್ ಐಲ್ಯಾಂಡ್ ಮೇಲೆ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇದೆ. ಅಲ್ಲಿ ಕೂಡ ಒಂದು ಹೋಟೆಲ್ ಒಂದರಿಂದ ದಟ್ಟವಾದಂತಹ ಹೊಗೆ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಏನಾದರೂ ಮಿಸೈಲ್ ಅಥವಾ ಡ್ರೋನ್ ಅಟ್ಯಾಕ್ ಅನ್ನ ಇರಾನ್ ಮಾಡ್ತಾ ಅನ್ನುವಂತಹ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಆದರೆ ದಟ್ಟದಂತಹ ಹೊಗೆ ಪಾಮ್ ಐಲ್ಯಾಂಡ್ನಲ್ಲಿ ಆವರಿಸಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ಏನು ಜನರಿದ್ರು, ಸಿಬ್ಬಂದಿಗಳಿದ್ರು, ಹೋಟೆಲ್ನ ಸಿಬ್ಬಂದಿಗಳಿದ್ರು, ಅವ್ರನ್ನೆಲ್ಲ ಹೊರ ಕಳಿಸುವಂತಹ ಪ್ರಯತ್ನ ಆಗಿರುವಂತಹದ್ದು. ಜೊತೆಗೆ ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ ಕೂಡ ಈಗ ಆತಂಕದ ವಾತಾವರಣ ಇದೆ. ಯಾವಾಗ ಇರಾನ್ ಹೇಗೆ ದಾಳಿ ಮಾಡುತ್ತೆ ಅನ್ನುವಂಥ ಆತಂಕ ಸೃಷ್ಟಿಯಾಗಿದೆ. ಪ್ರತಿಮಾ. ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ.